ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನೀಗ ಭಾರತ್ ಗ್ಯಾಸ್ KYCಯನ್ನು ಹೇಗೆ ಮಾಡಬೇಕು ಅಂತೇಳಿ ಈಗ ಆಲ್ರೆಡಿ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡುವಂಥ ಕೆಲಸ ಮಾಡಿದ್ದೇನೆ. ಈ ವಿಡಿಯೋದಲ್ಲಿ ಈಗ ನಮ್ಮದು HP ಗ್ಯಾಸ್ ಇದೆ, ನಾವೇನು ಮಾಡಬೇಕು, ನಮ್ಮದು ಇಂಡಿಯನ್ ಗ್ಯಾಸ್ ಇದೆ, ನಾವೇನು ಮಾಡಬೇಕು, ಯಾವ ಅಪ್ಲಿಕೇಶನ್ನಲ್ಲಿ ನಾವು KYCಯನ್ನು ಮಾಡಬೇಕು ಅಂತ ಸಾಕಷ್ಟು ಜನ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀರಿ. ಮತ್ತು KYCಯನ್ನು ಯಾಕೆ ಮಾಡಬೇಕು, ಇದರ ಅವಶ್ಯಕತೆ ಏನು, ಕಂಪಲ್ಸರಿನಾ, ಮ್ಯಾಂಡೇಟ್ರಿನಾ, ಮಾಡಲೇಬೇಕಾ, ಮಾಡಿಲ್ಲ ಅಂದರೆ ಏನಾಗುತ್ತೆ, ಎಲ್ಲ ವಿಚಾರಗಳ ಬಗ್ಗೆ ಕೇಳ್ತಾ ಇದ್ರಿ. ಎಲ್ಲದ್ರ ಬಗ್ಗೆನೂ ಸಹ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಹೇಳಬೇಕು ಅಂದರೆ KYC ಯಾಕೆ ಮಾಡ್ತಾರೆ ಅಂದರೆ, ಯಾವುದೇ ಒಂದು ಸರ್ಕಾರದ ಯೋಜನೆ ಅನರ್ಹರಿಗೆ ಹೋಗಬಾರ್ದು, ಓಕೆನಾ, ಅರ್ಹರಿಗೆ ಮಾತ್ರ ಹೋಗಬೇಕು, ದುರುಪಯೋಗ ಆಗಬಾರ್ದು ಅನ್ನೋ ಉದ್ದೇಶದಿಂದ KYCಯನ್ನು ಮಾಡ್ತಾರೆ. ಯಾಕೆಂದರೆ ಕೆಲವೊಮ್ಮೊಮ್ಮೆ ಈಗ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ತೀರ್ಕೊಂಡವರ ಖಾತೆಗೂ ಸಹ ಹಣ ಹೋಗಿದೆ ಅಂಥೇಳಿ ಈಗ ಆಲ್ರೆಡಿ ನಿಮಗೆ ಗೊತ್ತೇ ಇದೆ. ಸರ್ಕಾರ ಕೂಡ ಇದ್ರ ಬಗ್ಗೆ ಪ್ರಸ್ತಾವನೆ ಕೊಟ್ಟಿತ್ತು. ಆಮೇಲೆ ಅನ್ನಭಾಗ್ಯ ಯೋಜನೆಯಡಿ 5 ಜನ ರೇಷನ್ ಕಾರ್ಡಲ್ಲಿ ಇರ್ತಾರೆ ಅಂತಂದರೆ, ಆ 5 ಜನದಲ್ಲಿ ಒಬ್ರು ಯಾರೋ ತೀರ್ಕೊಂಡು ಹೋಗಿರ್ತಾರೆ ಅಂದರೆ ಅವ್ರ ಹೆಸರಲ್ಲೂ ಸಹ ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿ ತೊಗೊತಾ ಇರ್ತಾರೆ. ಮೊದಲು ಹಣ ಬರ್ತಾ ಇತ್ತು, ಬಟ್ ಇವಾಗ ಅಕ್ಕಿ ರೇಷನ್ನ ತೊಗೊತಾ ಇರ್ತಾರೆ. ಆ ರೀತಿ ಕೂಡ ಆಗುತ್ತೆ. ಗ್ಯಾಸ್ನಲ್ಲೂ ಅಷ್ಟೇ, ಓಕೆನಾ, ಗ್ಯಾಸ್ ಸಬ್ಸಿಡಿಯಲ್ಲೂ ಅಷ್ಟೇ ಈ ರೀತಿ ತೀರ್ಕೊಂಡವ್ರ ಹೆಸರಲ್ಲೂ ಸಹ ಫೋನ್ ನಂಬರನ್ನು ಬಳಕೆ ಮಾಡಿಕೊಂಡು ಈ ರೀತಿಯಾಗಿ ದುರುಪಯೋಗ ಪಡಿಸ್ಕೊತಾರೆ ಅನ್ನೋ ಉದ್ದೇಶದಿಂದ ಸರ್ಕಾರ KYCಯನ್ನು ಮಾಡುತ್ತೆ. ನೀವು ಮೊಬೈಲ್ನಲ್ಲಿ KYC ಏನು ನಿಮ್ಮ ಫೇಸನ್ನು ಟ್ರೇಸ್ ಔಟ್ ಮಾಡಿಬಿಟ್ಟು KYC ಆಗುತ್ತಲ್ಲ, ಆ ರೀತಿಯಾಗಿ ಎಲ್ಲರೂ ಸಹ ಯೋಜನೆಯ ಲಾಭವನ್ನು ಪಡ್ಕೊತಿರುವಂತಹ ಫಲಾನುಭವಿಗಳು ಸಕ್ರಿಯವಾಗಿದ್ದಾರೆ, ಅವರು ಯೋಜನೆಯ ಲಾಭ ಪಡ್ಕೊಳ್ಳಿಕ್ಕೆ ಅರ್ಹತೆ ಇದೆ ಅನ್ನೋದಕ್ಕೆ ಗೋಸ್ಕರನೇ KYCಯನ್ನು ಮಾಡುವಂಥದ್ದು. ಹಾಗಾಗಿ ಪ್ರತಿ 5 ವರ್ಷಕ್ಕೊಮ್ಮೆ ಈ ರೀತಿಯಾಗಿ ಸರ್ಕಾರ KYCಯನ್ನು ಕಂಪಲ್ಸರಿ ಮಾಡ್ತಾ ಇರುತ್ತೆ. ಈಗ ನಾಳೆ ಒಂದೇ ದಿನ, ನಾಡಿದ್ದು ಲಾಸ್ಟ್ ಡೇಟ್ ಇದೆ. ಆದಷ್ಟು ಬೇಗ ಯಾರೆಲ್ಲ ಗ್ಯಾಸ್ LPG ಗ್ಯಾಸ್ KYCಯನ್ನು ಮಾಡಿಸಿಲ್ಲ, ಆದಷ್ಟು ಬೇಗ ಮಾಡಿಸಿ. ಅದರ ಭಾರತ್ ಗ್ಯಾಸಿನ ನಾನು ಆಲ್ರೆಡಿ ತೋರಿಸಿದ್ದೇನೆ. ಬೇರೆ ಬೇರೆ ಅಪ್ಲಿಕೇಶನ್ ಯಾವ್ದು ಯೂಸ್ ಮಾಡಬೇಕು ಅಂತ ನೀವು ನೋಡೋದಕ್ಕೆ ಹೋದರೆ, HP ಗ್ಯಾಸ್ ನೀವೇನಾದರೂ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ HP ಪೇ ಅಂತ ಒಂದು ಅಪ್ಲಿಕೇಶನ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ KYC ಮಾಡಬೇಕು. ಅದರಲ್ಲಿ ನಿಮಗೆ ಸೇಮ್ ಆಧಾರ್ ಫೇಸ್ ID ಅಂತ ಏನು ಅಪ್ಲಿಕೇಶನ್ ಬರುತ್ತೆ ಅದೆಲ್ಲದಕ್ಕೂ ಕೂಡ ಬೇಕಾಗುತ್ತೆ. ಇಂಡಿಯನ್ ಗ್ಯಾಸ್ ಏನಾದರೂ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಇಂಡಿಯನ್ ಆಯಿಲ್ 1 ಅಂತ ಹೇಳಿ ಒಂದು ಅಪ್ಲಿಕೇಶನ್ ಇದೆ. ನಾನು ನಿಮ್ಗೆ ಏನೇನು ಅಪ್ಲಿಕೇಶನ್ಗಳಿದೆ ನಿಮ್ಗೆ ಅದನ್ನು ಸ್ಕ್ರೀನಲ್ಲಿ ಹಾಕ್ತಾ ಇದ್ದೀನಿ. ಭಾರತ್ ಗ್ಯಾಸ್ ಆಗಿದ್ದರೆ ಹಲೋ BPCL, HP ಗ್ಯಾಸ್ ಆಗಿದ್ದರೆ HP ಪೇ, ಇಂಡಿಯನ್ ಗ್ಯಾಸ್ ಆಗಿದ್ದರೆ ಇಂಡಿಯನ್ ಆಯಿಲ್ 1 ಅಂತ ಹೇಳಿ ಅಪ್ಲಿಕೇಶನ್ ಇದೆ. ನೀವು ಇವೆಲ್ಲಕ್ಕೂ ಸಹ ಆಧಾರ್ ಫೇಸ್ ID ಅಪ್ಲಿಕೇಶನ್ ನೀವು ಕಡ್ಡಾಯವಾಗಿ ಇನ್ಸ್ಟಾಲ್ ಮಾಡಿಕೊಳ್ಳೇಬೇಕು. ಅದು ಮಾಡಿಕೊಂಡ್ರೆ ಮಾತ್ರ ನೀವು ಫೇಸ್ ಐಡೆಂಟಿಫಿಕೇಷನ್ ಮೂಲಕ ನಿಮ್ಮ KYCಯನ್ನು ಕಂಪ್ಲೀಟ್ ಮಾಡ್ಬೋದು, ಓಕೆನಾ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಯೂಟ್ಯೂಬ್ನಲ್ಲೂ ಸಹ ಹಲವಾರು ವೀಡಿಯೋಗಳು ಇರುತ್ತೆ, ನೀವು ಚೆಕ್ಔಟ್ ಮಾಡ್ಬೋದು. ಈಗ ಸದ್ಯಕ್ಕೆ ನಮ್ದಿತ್ತು, ನಾನು ನಿಮಗೆ ಮಾಡಿ ತೋರಿಸಿದ್ದೀನಿ. ನೀವು ಅಪ್ಲಿಕೇಶನ್ ಬಗ್ಗೆ ಕೂಡ ಮಾಹಿತಿ ಹೇಳಿದ್ದೀನಿ. KYC ಯಾಕೆ ಮಾಡಿಸ್ಬೇಕು ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇದೇ ರೀತಿ ಉಪಯುಕ್ತ ಮಾಹಿತಿಗಳು ಈ ಚಾನಲ್ನಲ್ಲೂ ಸಹ ಬರ್ತಾ ಇರುತ್ತೆ. ದಯವಿಟ್ಟು ಯಾರೆಲ್ಲ ನಮ್ಮ ಮೈನ್ ಚಾನಲ್ ಸಬ್ಸ್ಕ್ರೈಬರ್ಸು ನೋಡ್ತಾ ಇದ್ದೀರಾ, ದಯವಿಟ್ಟು ಈ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.